ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಮಕರ ರಾಶಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳನ್ನು ಕೂಡ ಒಂದು ವರ್ಷದಿಂದ ಆ ಗುರುವಿನ ಅನುಗ್ರಹದಿಂದಾಗಿ ಪಡೆದುಕೊಂಡು ಬಂದಿದ್ದೀರಿ. ಸಾಕಷ್ಟು ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಅಭಿವೃದ್ಧಿಗಳನ್ನಾಗಿರಬಹುದು ಅಥವಾ ಅಂದುಕೊಂಡಿರುವಂತಹ ಯಾವುದೇ ವಿಷಯದಲ್ಲಾಗಿರಬಹುದು ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕಿರುವಂತಹ ಒಂದು ಶಕ್ತಿಯು ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಆ ಒಂದು ಗುರುವಿನ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಗುರು ಪರಬ್ರಹ್ಮನ ಒಂದು ಬದಲಾವಣೆಯಿಂದಾಗಿ 6ನೇ ಸ್ಥಾನಕ್ಕೆ ಗುರುವಿನ ಒಂದು ಬದಲಾವಣೆ ಆಗ್ತಾ ಇರುವಂಥದ್ದು ಮಿಥುನ ರಾಶಿಗೆ ಮೇ 15ನೇ ತಾರೀಕಿನ ನಂತರ. ಅದೇ ರೀತಿಯಾಗಿ 3ನೇ ಸ್ಥಾನಕ್ಕೆ ದ್ವಿತೀಯ ಭಾವದಿಂದ 7ನೇ ಶನಿಯ ಒಂದು ಪ್ರಭಾವವು ಕೂಡ ವಿಮುಕ್ತವಾಗುವಂಥದ್ದು ಮಾರ್ಚ್ 29ನೇ ತಾರೀಕಿನ ನಂತರ. ಈ ಒಂದು ಕಾಲಘಟ್ಟವು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಷಷ್ಟನ್ ದ್ವಾದಶ ಅಷ್ಟಮಂಚ ಮುನಯೋ ಭಾವಾನ್ ಅನಿಷ್ಟಾನ್ ವಿದುಹು. 6ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ವಿಘ್ನಗಳನ್ನು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಎದುರಿಸಬೇಕಾದಂತಹ ಸಂದರ್ಭವೂ ಕೂಡ ಬರುತ್ತೆ. ಗುರುವಿನ ಅನುಕೂಲವಿಲ್ಲದ ಒಂದು ಸ್ಥಿತಿ. ಜೀವನದಲ್ಲಿ ಗುರು ಅಂತ ಹೇಳಿದರೆ ಬೆಳಕು ಅಂತ. ಆ ಒಂದು ಬೆಳಕಿನ ಕೊರತೆಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ 6ನೇ ಸ್ಥಾನವನ್ನು ಶತ್ರುಸ್ಥಾನ, ಋಣಸ್ಥಾನ, ರೋಗಸ್ಥಾನ ಅಂತ ಹೇಳುತ್ತೆ. ಶತ್ರುಗಳ ಬಾಧೆಯೂ ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಹಾಗಾದರೆ 6ನೇ ಸ್ಥಾನದಲ್ಲಿರತಕ್ಕಂತಹ ಗುರುವಿನಿಂದಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಚೋರಾರಿ ವ್ಯಸನಂಚ ನಾಭಿ ಕಟಿರು ವಿಘ್ನೋದ್ಭವ ಕರ್ಮಸು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಚೋರಾರಿ ವ್ಯಸನಂ, ಕಳ್ಳರಿಂದ ಅಥವಾ ನಿಮ್ಮ ಇರತಕ್ಕಂತಹ ಸಂಪತ್ತುಗಳಿರಬಹುದು ಅಥವಾ ಕೆಲವಷ್ಟು ವಸ್ತುಗಳಿರಬಹುದು ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಸ್ನೇಹಿತರನ್ನು ಕೂಡ ಅಥವಾ ಅತಿಯಾಗಿ ನೀವು ಯಾರನ್ನು ಹಚ್ಕೊಂಡಿರ್ತೀರಿ, ಪ್ರೀತಿಯಸ್ಥರಿರ್ಬೋದು, ಬಂಧುಗಳಿರ್ಬೋದು, ಅವರೊಂದಿಗೆ ಕೆಲವಷ್ಟು ವಿಷಯಗಳಲ್ಲಿ ವೈಮನಸ್ಸು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಕಟಿ ಅಂತ ಹೇಳಿದರೆ ಸೊಂಟದ ಭಾಗಕ್ಕೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ವಾಹನವನ್ನು ಚಲಿಸುವಾಗಿರಬಹುದು ಅಥವಾ ಕೆಲವಷ್ಟು ಸಾಹಸದ ಕೆಲಸಗಳನ್ನು ಮಾಡುವಾಗಿರಬಹುದು ಇತ್ಯಾದಿ ನೋವುಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಸೂಕ್ಷ್ಮವಾಗಿ ಮುಂದುವರಿರಿ. ಮತ್ತು ಕೆಲಸ ಕಾರ್ಯದಲ್ಲಿಯೂ ಕೂಡ ವಿಳಂಬವಾಗುವಂಥ ಸಾಧ್ಯತೆಗಳಿರತಕ್ಕಂಥದ್ದು. ಕರ್ಮ ಅಂತ ಹೇಳಿದರೆ ಕೆಲಸ ಕಾರ್ಯಗಳು, ಆ ಒಂದು ವಿಷಯದಲ್ಲಿಯೂ ಕೂಡ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮಾಡ್ತಾ ಇರುವಂಥ ಕೆಲಸದಲ್ಲಿ ವಿಘ್ನಗಳು ಬರುವಂಥದ್ದು ಇರಬಹುದು. ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ, ಅಥವಾ ಕೆಲಸವನ್ನು ಹುಡುಕ್ತಾ ಇದ್ದೇವೆ ಸರಿಯಾದಂಥದ್ದು ಸಿಗ್ತಾ ಇಲ್ಲ, ಅಥವಾ ನಮಗೆ ಹೇಳಿರ್ತಕ್ಕಂಥ ಕೆಲಸಗಳು ನಮಗೆ ಸಿಗ್ತಾ ಇಲ್ಲ, ನಮಗೆ ವಿದ್ಯೆಗೆ ತಕ್ಕನಾದಂಥ ಒಂದು ಉದ್ಯೋಗಗಳು ಸಿಗ್ತಾ ಇಲ್ಲ, ಸರಿಯಾದಂಥ ಅಪರ್ಚುನಿಟಿ ಸಿಗ್ತಾ ಇಲ್ಲ, ಅವಕಾಶ ಕೈತಪ್ಪು ಹೋಗ್ತಾ ಇದೆ ಅಂತ ಹೇಳುವಂತಹ ಕೆಲವಷ್ಟು ದುಃಖಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ನಿಮ್ಮ ಒಂದು ಮೂಲವಾಗಿರ್ತಕ್ಕಂತಹ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ತೋರಿಸಿ ಈ ರೀತಿಯಾದಂತಹ ವಿಘ್ನಗಳು ಬರ್ತಾ ಇದೆ ಅಂತಾದರೆ ಸರಿಯಾದಂತಹ ಸುಲಭ ಪರಿಹಾರದೊಂದಿಗೆ ಮುನ್ನಡೆಯಿರಿ, ಅನುಕೂಲಗಳಾಗುತ್ತೆ. ಗುರು ಪರಬ್ರಹ್ಮನನ್ನು ಸರಿಯಾಗಿ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ದೇವತಾರಾಧನೆ ಇರಬಹುದು, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಪಾಸಿಟಿವ್ ಆಗಿ ಮುಂದುವರಿರಿ. ಹೇಳ್ತಾ ಇರತಕ್ಕಂಥ ಫಲಗಳನ್ನು ಹೆದರಿಸಲಿಕ್ಕೆ ಹೇಳ್ತಾ ಇರತಕ್ಕಂಥದ್ದಲ್ಲ. ಗ್ರಹಸ್ಥಿತಿಗಳ ಬದಲಾವಣೆಯಿಂದ ಬರಬಹುದಾದಂಥ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಸಾರ್ವತ್ರಿಕವಾಗಿ ಗೋಚಾರ ಫಲವನ್ನು ಹೇಳುವಂಥದ್ದು. ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯಗಳಲ್ಲಿ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹಿರಿಯರ ಮಾತನ್ನು ಅಥವಾ ಹಿರಿಯರ ನಿರ್ಧಾರವನ್ನು ತಾತ್ಸಾರ ಮಾಡಿಕೊಂಡು ಮುಂದುವರಿಯುವಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಕೆಲವಷ್ಟು ದುಡುಕಿನ ನಿರ್ಧಾರಗಳು
ಕೆಲವಷ್ಟು ಆಪತ್ತುಗಳನ್ನು ಕೂಡ ತಂದುಕೊಡುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯವು ಕೂಡ ವೃದ್ಧಿಯಾಗುವಂಥ ಯೋಗಗಳಿರುವಂಥದ್ದು, ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಆ ಒಂದು ಕೆಲಸಕ್ಕಾದರೂ ಕೂಡ ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಬೇಕಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ವಿವಾಹದ ವಿಷಯಕ್ಕೆ ಸಂಬಂಧಪಟ್ಟು ಪ್ರಯತ್ನವನ್ನು ನಡೆಸ್ತಾ ಇರುವವರಿಗೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂತಹ ಯೋಗವೂ ಕೂಡ ಇರುತ್ತೆ. ವಿವಾಹದ ವಿಷಯದಲ್ಲಿ ಮುಂದುವರಿಲಿಕ್ಕೆ ದೈವಬಲ ಸ್ವಲ್ಪ ಕೊರತೆ ಇರುವುದರಿಂದಾಗಿ ಮೂಲ ಜಾತಕವನ್ನು ಪರಿಶೋಧನೆಯನ್ನು ಮಾಡಿಕೊಂಡು ಮುಂದುವರೆದರೂ ಅನುಕೂಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ವಿದೇಶದ ಕಂಪನಿಗಳೊಂದಿಗಿರಬಹುದು, ವಿದೇಶ ವ್ಯಾಪಾರ ವ್ಯವಹಾರಗಳಿರಬಹುದು, ವಿದೇಶಕ್ಕೆ ಪ್ರಯಾಣವನ್ನು ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಪ್ರತಿಫಲಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಅಷ್ಟಮ ಸ್ಥಾನವನ್ನು ವಿಘ್ನಸ್ಥಾನ ಅಥವಾ ಕಷ್ಟಸ್ಥಾನ ಅಂತ ಹೇಳ್ತೇವೆ. ಆಯುಷ್ಯ ಚಿಂತನೆಯು ಕೂಡ ಅಷ್ಟಮ ಸ್ಥಾನದಿಂದನೇ ಮಾಡುವಂಥದ್ದಿರುತ್ತೆ. ಜೀವೋ ಅಷ್ಟಮಃ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವಷ್ಟು ಸಾಹಸದ ಪ್ರವೃತ್ತಿಗಳನ್ನು ಮಾಡುವಾಗ ಕರೆಂಟಿಗೆ ಸಂಬಂಧಪಟ್ಟಿರಬಹುದು, ನೀರಿಗೆ ಸಂಬಂಧಪಟ್ಟಿರಬಹುದು, ಇನ್ನಿತರ ವಾಹನಗಳಿಗೆ ಸಂಬಂಧಪಟ್ಟಿರಬಹುದು, ಅಥವಾ ರಸ್ತೆ ದಾಟುವಾಗಿರಬಹುದು, ಯಂತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿರಬಹುದು, ಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿರಬಹುದು, ಆದಷ್ಟು ಜಾಗೃತೆಯಿಂದ ಸೂಕ್ತ ಕ್ರಮಗಳನ್ನು ನಿರ್ವಹಿಸಿಕೊಂಡು ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಯಾವುದೇ ಕಾರಣಕ್ಕೂ ಆರೋಗ್ಯದ ವ್ಯತ್ಯಾಸಗಳು ಬಂದಲ್ಲಿ ಸರಿಯಾದಂತಹ ವೈದ್ಯರನ್ನು ನೀವು ಪರಿಶೀಲನೆ ಮುಖಾಂತರವಾಗಿ ಸರಿಯಾದಂಥ ಚಿಕಿತ್ಸೆಯೊಂದಿಗೆ ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. 9ನೇ ಸ್ಥಾನವನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ, ಪೂರ್ವ ಪುಣ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಪೂರ್ವಾರ್ಜಿತವಾಗಿ ಬರಬೇಕಾದಂತಹ ಯಾವುದಾದ್ರೂ ಸಂಪತ್ತುಗಳು ನಿಮ್ಮ ಹಿರಿಯರ ಮುಖಾಂತರವಾಗಿ ಬರಬೇಕಾದಂಥದ್ದಿದ್ದರೆ ಬರುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂತಹ ಸಾಧ್ಯತೆಗಳಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮುಂದುವರೆದರೆ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಭಾಗ್ಯಸ್ಥಾನವನ್ನು ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿ ಕರೆಯುವುದರಿಂದಾಗಿ ಪೂರ್ವ ಆಚಾರ ವಿಚಾರಗಳು, ಪದ್ಧತಿಗಳು ಎಲ್ಲವುದನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಮುಂದುವರೆದರೆ ಅತಿಯಾಗಿ ನಿಮಗೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಎಷ್ಟು ತೊಂದರೆಗಳು ಬಂದರೂ ಕೂಡ ಆ ಒಂದು ದೇವತಾನುಗ್ರಹದಿಂದಾಗಿ ಅನುಕೂಲಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕರ್ಮಸ್ಥಾನವನ್ನು ನೋಡೋದಾದರೆ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಕೂಡ ಈ ಒಂದು ಮಾರ್ಚಿನ ನಂತರ ನೀವು ಕಾಣಬಹುದು. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವೂ ಕೂಡ ಸಿಗುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಭೂಮಿಯ ಅಭಿವೃದ್ಧಿ ಇರಬಹುದು, ಅಥವಾ ನೂತನವಾಗಿ ವಾಹನವನ್ನು ಖರೀದಿ ಮಾಡುವವರಿಗಿರಬಹುದು, ವಾಹನದ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಪ್ರತಿಫಲವನ್ನು, ಸಮಯವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚಿಗೆ ತೊಡಗಿಸಿಕೊಂಡಷ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಕೀರ್ತಿ ವಿಶ್ವಾಸಾದಿಗಳು ಕೂಡ ನಿಮ್ಮ ಹೊರಗಡೆ ಒಂದು ಪ್ರಪಂಚದ ಜೀವನದಲ್ಲಿ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿರಬಹುದು, ಇನ್ನಿತರ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಕೀರ್ತಿ ವೃದ್ಧಿ, ಗೌರವ, ಸಮಾಜದಲ್ಲಿ ಸನ್ಮಾನಗಳು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ವಿಷಯದಲ್ಲಿ ಕಾಳಜಿಯನ್ನು ತಗೊಂಡು ಹೆಚ್ಚಿನದಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ಅಂಕವನ್ನು ಗಳಿಸುವಂಥದ್ದಿರಬಹುದು. ಹೈಯರ್ ಎಜುಕೇಷನ್ ಮಾಡುವವರಿಗೆ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನು ವ್ಯಯಸ್ಥಾನವನ್ನು ನೋಡುವುದಾದರೆ ಖರ್ಚು ವೆಚ್ಚದ ಸ್ಥಾನವಾಗಿರ್ತಕ್ಕಂಥದ್ದು. ಆ ಒಂದು ವಿಷಯದಲ್ಲಿ ಆದಷ್ಟು ಜಾಗೃತೆಯಿಂದ ಮುಂದುವರಿರಿ. ಇನ್ನೊಬ್ಬರಿಗೆ ಜಾಮೀನು ಹಾಕುವಂಥದ್ದು ಇರಬಹುದು, ಅಥವಾ ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ಹೋಗಿ ನೀವೇ ಗುಂಡಿಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಬೆಳ್ಳಿಗಿರುವಂಥದ್ದು ಎಲ್ಲವೂ ಕೂಡ ಹಾಲಲ್ಲ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯ. ಅದನ್ನು ಮನದಲ್ಲಿ ಇಟ್ಟುಕೊಂಡು ಸರಿಯಾಗಿ ಒಂದು ಪರೀಕ್ಷಣೆಯನ್ನು ಮಾಡಿಕೊಂಡು ಮುಂದುವರೆದರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣಬಹುದು. ದುಶ್ಚಟ, ದುರ್ಜನರ ಸಹವಾಸ ಇತ್ಯಾದಿಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ತಮಗೆಲ್ಲರಿಗೂ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು, ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ.
ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.